ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪಾವನಿ. ಇವತ್ತು ಬುಧವಾರ ಬೆಳಿಗ್ಗೆನೇ ಡೇನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ನವರಾತ್ರಿಯ 3ನೇ ದಿನ ಆಗಿರುತ್ತೆ. ಸೊ ಇವತ್ತು ಬಂದುಬಿಟ್ಟು ಚಂದ್ರಘಂಟಾ ದೇವಿಯನ್ನು ಆರಾಧನೆ ಮಾಡೋಂಥ ದಿನ. ಬಣ್ಣ ಬಂದುಬಿಟ್ಟು ನೀಲಿ ಬಣ್ಣ ಆಗಿರುತ್ತದೆ. ಸೊ ಹಾಗಾಗಿ ನಾನಿವತ್ತು ಬ್ಲೂ ಕಲರ್ ಡ್ರೆಸ್ಸನ್ನು ವೇರ್ ಮಾಡಿದ್ದೀನಿ. ಹಾಗೆ ಮ್ಯಾಚಿಂಗ್ ಬಳೆನೂ ಹಾಕ್ಕೊಳ್ತಾ ಇದ್ದೀನಿ. ಏನಪ್ಪ ನೆನ್ನೆ ಸ್ಯಾರಿ ಉಟ್ಕೊಂಡೆ ಇವತ್ತು ಡ್ರೆಸ್ ಹಾಕ್ಕೊಂಡಿದ್ದೀನಿ ಅಂತಂದರೆ, ಆ್ಯಕ್ಚುಲಿ ನನ್ನ ಹತ್ರ ಸ್ಯಾರಿ ಐತಿ, ಬಟ್ ಅದನ್ನು ತುಂಬ ಹೆವಿಯಾಗಿರೋದ್ರಿಂದ ವೇರ್ ಮಾಡೋಕ್ಕಾಗಲಿಲ್ಲ. ಸೊ ಹಂಗಾಗಿ ಕಂಫರ್ಟಬಲ್ ಒಂದು ಫೀಲ್ ಇರಲಿ ಅಂತೇಳ್ಬಿಟ್ಟು ಡ್ರೆಸ್ಸನ್ನು ಹಾಕ್ಕೊಂಡು ಪೂಜೆ ಮಾಡ್ತಾ ಇರೋವಂಥದ್ದು. ಸೊ ಹಾಗೆ ಬಂದುಬಿಟ್ಟು ಹೊರಗಡೆ ತುಂಬ ಅಂದರೆ ತುಂಬ ಮಳೆ ಬರ್ತಾಯಿತ್ತು. ನನಗನ್ಸಿದ ಮಟ್ಟಿಗೆ ಇವತ್ತೆಲ್ಲ ಫುಲ್ ಹೀಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಯಾಕೆ ಅಂದರೆ ಆಗಲೇ ಹನಿಗಳು ಬಿದ್ದು ಹೊರಗಡೆ ಫುಲ್ಲು ತೇವ ಆಗಿಬಿಟ್ಟಿತ್ತು. ಆದರೂ ಒಂದು ಸ್ವಲ್ಪ ತೊಳ್ಕೊಂಡು ಬಾಗಿಲು ಮುಂದೆ ರಂಗೋಲಿ ಹಾಕಬೇಕಲ್ವ, ಹಾಗಾಗಿ ತೊಳ್ಕೊಂಡು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಶ್ರೀಯವರು ರಂಗೋಲಿ ಸಿಂಪಲ್ಲಾಗಿ ಹಾಕ್ಬಿಡು, ಮಳೆ ಬೀಳ್ತಾ ಇರೋದ್ರಿಂದ ಹೋಗ್ಬಿಡುತ್ತೆ ಅಂತಂದರು. ಆದರೂ ಎಷ್ಟೊತ್ತಿದ್ರೆ ಅಷ್ಟೊತ್ತಿರಲಿ ಬಿಡು ಅಂತೇಳ್ಬಿಟ್ಟು ರಂಗೋಲಿ ಡಿಸೈನ್ನ ಹಾಕ್ಕೊಳ್ತಾ ಇದ್ದೀನಿ. ಇವತ್ತಿನ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ಲೈಕ್ ಆದರೆ ನೀವು ಒಂದ್ಸಲ ಟ್ರೈ ಮಾಡಿ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇವತ್ತು ಒಂದು ವಿಡಿಯೋನೂ ಸಹ ಶೇರ್ ಮಾಡ್ತಾಯಿದ್ದೀನಿ. ನಿನ್ನೆ ಸಾಯಂಕಾಲ ವಿದ್ಯಾ ಬರ್ತ್ಡೇಗೆ ಹೋಗಿದ್ವಿ. ಆ ಒಂದು ವಿಡಿಯೋ ಕ್ಲಿಪ್ಸನ್ನು ಕೂಡ ಇದರಲ್ಲೇ ಆ್ಯಡ್ ಮಾಡ್ತಾ ಇರ್ತೀನಿ. ಇವತ್ತಿನ ಪುಟ್ಟದಾಗಿರುವಂತಹ ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬನ್ನಿ. ನೋಡಿದ್ರಲ್ಲ ಇವತ್ತಿನ ರಂಗೋಲಿನ ಹೇಗಿದೆ ಅಂತೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಪ್ರಸಾದ ಮಾಡ್ಕೋಬೇಕಾಗಿತ್ತು. ಇವತ್ತಿನ ದಿನ ನಾವು ಚಂದ್ರಘಂಟಾ ದೇವಿಯ ಆರಾಧನೆ ಮಾಡ್ತಾ ಇರೋದ್ರಿಂದ ನಾನು ಬಂದುಬಿಟ್ಟು ಸಬ್ಬಕ್ಕಿ ಪಾಯಸನ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ದಿನ ಅಂದರೆ ನವರಾತ್ರಿಯ 3ನೇ ದಿನ ದುರ್ಗಾದೇವಿಯು ತನ್ನ ಭಕ್ತರಿಗೆ ಚಂದ್ರಘಂಟಾ ದೇವಿಯ ಅವತಾರದಲ್ಲಿ ದರ್ಶನ ಮಾಡ್ತಾಳೆ. ಪಾರ್ವತಿ ದೇವಿಯು ಎಷ್ಟೋ ವರ್ಷಗಳ ತಪಸ್ಸನ್ನು ಆಚರಿಸಿ ಶಿವನನ್ನು ಮದುವೆಯಾಗುವಂತಹ ವರವನ್ನು ಪಡೆದುಕೊಂಡಿರ್ತಾಳೆ. ಇದೇ ಸಂದರ್ಭದಲ್ಲಿ ಶಿವನು ತುಂಬ ಭಯಂಕರವಾದ ರೂಪವನ್ನು ತಾಳಿ ಅರಮನೆಗೆ ಬಂದಾಗ, ಅಂದರೆ ಪಾರ್ವತಿ ದೇವಿಯ ಬಳಿ ಬಂದಾಗ ಪಾರ್ವತಿ ದೇವಿಯು ಮೂರ್ಛೆ ಹೋಗುತ್ತಾಳೆ. ಆಗ ಪಾರ್ವತಿ ದೇವಿಯು ಚಂದ್ರಘಂಟಾ ದೇವಿಯ ರೂಪವನ್ನು ತಾಳಿ ಶಿವನನ್ನು ರಾಜಕುಮಾರನ ರೂಪ ತಾಳಬೇಕೆಂದು ಕೇಳ್ಕೊಳ್ತಾಳೆ. ಇದೇ ಸಂದರ್ಭದಲ್ಲಿ ಶಿವ ಸುಂದರವಾದ ವರನ ರೂಪದಲ್ಲಿ ಪಾರ್ವತಿ ದೇವಿಯನ್ನು ಮದುವೆಯಾಗುವಂಥದ್ದು. ಸೊ ಇದು ಇವತ್ತಿನ ಅಂದರೆ 3ನೇ ದಿನದ ಚಂದ್ರಘಂಟಾ ದೇವಿಯ ಒಂದು ಸ್ಟೋರಿ ಆಗಿರುತ್ತೆ. ದುರ್ಗಾದೇವಿಯ ಅನುಗ್ರಹ ನಮ್ಮೆಲ್ಲರ ಮೇಲೇನೂ ಇರಲಿ ಅಂತ ಹೇಳ್ತಾ ಇವತ್ತಿನ ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೊಳ್ಳೋವಂಥದ್ದು. ನೈವೇದ್ಯವನ್ನು ಇಟ್ಟಿದ್ದಾದಮೇಲೆ ದೀಪಾರಾಧನೆ ಮಾಡಿಕೊಂಡು ಗಂಧದ ಕಡ್ಡಿ ಹಚ್ಕೊಳ್ಳೋ ಅಂಥದ್ದು. ಸೊ ಪೂಜೆ ಎಲ್ಲ ಆದಮೇಲೆ ನನ್ನ ಮಗಳು ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮುಂದೆ ಬಂದು ಪೂಜೆ ಮಾಡ್ತಿದ್ದಾಳೆ. ಇವತ್ತಿನ ದಿನ ನನ್ನ ಮಗಳ ಕಡೆಯಿಂದನೂ ಆ ದೇವಿಗೆ ಪೂಜೆಯನ್ನು ಮಾಡಿರೋವಂಥದ್ದು. ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾಳೆ ಅಂತೇಳ್ಬಿಟ್ಟು. ಇನ್ನೂ ಬಂದುಬಿಟ್ಟು ನಾನು ನಾಷ್ಟಾಗೆ ಅಂತೇಳ್ಬಿಟ್ಟು ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇಡ್ಲಿ ಮಾಡ್ಕೊಂಡಿದ್ದ ದಿನ ಅಂತೂ ತುಂಬ ಅಂದರೆ ತುಂಬ ಕೆಲಸ ಇರುತ್ತೆ. ಪೂಜೆನೂ ಸ್ವಲ್ಪ ಲೇಟಾಗಿರೋದ್ರಿಂದ ಇನ್ನು ಬ್ರೇಕ್ಫಾಸ್ಟು ಲೇಟ್ ಆಗ್ತಿದೆ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ನಾನು ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇಡ್ಲಿ ಮಾಡ್ಕೊಂಡಿದ್ದ ದಿನ ಅಂತೂ ಸಿಕ್ಕಾಪಟ್ಟೆ ಟೈಮು ಆಗುತ್ತೆ. ಯಾಕೆ ಅಂದರೆ ಇಡ್ಲಿಗೆ ಸಾಂಬಾರು ಬೇಕು ಮತ್ತು ಚಟ್ನಿನೂ ಬೇಕು. ನಮ್ಮ ಮನೆಯಲ್ಲಿ ಬರೀ ಚಟ್ನಿ ಅಷ್ಟೇ ಮಾಡಿದ್ರೂ ತಿನ್ನಂಗಿಲ್ಲ, ಹಾಗಾಗಿ ಬರೀ ಸಾಂಬಾರು ಮಾಡಿದ್ರೂ ತಿನ್ನಂಗಿಲ್ಲ, ಎರಡೂ ಬೇಕು ಅಂತೇಳ್ಬಿಟ್ಟು ಆಜ್ಞಾಪಿಸ್ತಾರೆ ನಮ್ಮ ಪತಿದೇವರು. ಸೊ ಹಂಗಾಗಿ ಇವತ್ತು ಇಡ್ಲಿಗೆ ಸಾಂಬಾರು ಮತ್ತು ಚಟ್ನಿ ಎರಡನ್ನೂ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಿದೆ. ನಾನು ಮಾಡೋ ಪ್ರೊಸೆಸ್ಸಲ್ಲಿ ನೀವೇನಾದರೂ ಸಾಂಬಾರು ಮಾಡಿಕೊಂಡ್ರೆ ಇಡ್ಲಿಗೆ ಸೂಪರಾಗಿರುತ್ತೆ. ಹೀಗೆ ನಾವು ನಾರ್ಮಲಾಗಿ ಬೇಳೆನ ಕುದಿಸಿ ಕುಕ್ಕರಲ್ಲಿ ಒಗ್ಗರಣೆ ಹಾಕ್ಕೊಳ್ತೀವಲ್ಲ, ಆ ರೀತಿ ಅಲ್ಲ, ಬೇಳೆ ಅಷ್ಟೇ ಕುದಿಸ್ಕೊಂಡು ಒಗ್ಗರಣೆಗೆ ಟೊಮೆಟೊ ಗೊಜ್ಜು ಎಲ್ಲ ಮಾಡ್ಕೊಳ್ತೀವಲ್ಲ, ಆ ರೀತಿಯಾಗಿ ಗೊಜ್ಜು ಥರ ಮಾಡಿಕೊಂಡು ಆಮೇಲೆ ಸೊಪ್ಪೆಲ್ಲ ಕಟ್ ಮಾಡಿಕೊಂಡು ಒಗ್ಗರಣೆ ಕೊಟ್ಕೊಂಡಿದ್ದಾದರೆ ಸಾಂಬಾರು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ.
ಇನ್ನು ನೆನ್ನೆನೇ ನೆನೆ ಹಾಕಿದ್ನಲ್ವ ರವೆ ಇಡ್ಲಿಗೆ ಅಂತ ಹೇಳ್ಬಿಟ್ಟು ಅದು ತುಂಬ ಅಂದರೆ ತುಂಬ ಚೆನ್ನಾಗಿ ಫರ್ಮೆಂಟೇಷನ್ ಆಗಿತ್ತು. ಸೊ ಹಂಗಾಗಿ ಇಡ್ಲಿಗೂ ಮಾಡ್ಕೊಳ್ತಾ ಇದ್ದೀನಿ. ನಾನು ಪರ್ಸ್ನಲಿ ಎಕ್ಸ್ಪೀರಿಯೆನ್ಸ್ ಮಾಡಿರೋದೇನೆಂದರೆ ಶ್ರೀ ಅವ್ರಿಗೆ ನಾನು ಮಾಡಿರೋ ಇಡ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗ್ತವೆ. ಏಕೆಂದರೆ ಅಷ್ಟೊಂದು ಸ್ಮೂತಾಗಿರ್ತವೆ. ಹಂಗಾಗಿ ಅವರು ತುಂಬ ಸಲ ಹೇಳ್ತಿರ್ತಾರೆ ನೀವು ಮಾಡೋ ಇಡ್ಲಿ ನನಗೆ ತುಂಬ ಅಂದರೆ ತುಂಬ ಇಷ್ಟ ಅಂತ ಹೇಳಿ. ಇವತ್ತು ನಾನು ಮಾಡ್ತಿರೋದು ರವೆ ಇಡ್ಲಿ. ಆ್ಯಕ್ಚುಲಿ ನಮ್ಮ ಕಡೆ ಅಂದರೆ ನಮ್ಮ ತವ್ರ ಮನೆ ಕಡೆ ಈ ದೋಸೆ ಹಿಟ್ಟೆಲ್ಲ ಇರುತ್ತೆ ಅಲ್ವಾ, ಅದರಿಂದನೂ ಸಹ ಮಾಡ್ತಾರೆ. ನಾನು ಅದನ್ನು ಮಾಡಿದ್ದೀನಿ, ಬಟ್ ಜಾಸ್ತಿ ರವೆ ಇಡ್ಲಿನೇ ಮಾಡೋ ಅಂಥದ್ದು. ಮಾಡೋದೇನೋ ಮಾಡ್ತೀನಿ ಇಡ್ಲಿ, ಬಟ್ ನನಗೆ ಇಡ್ಲಿ ಮಾಡಿದ ದಿನ ಸಿಕ್ಕಾಪಟ್ಟೆ ಸಿಂಕ್ ತುಂಬೋಗಿರುತ್ತೆ ಪಾತ್ರೆ. ಎಲ್ಲ ಕೆಲಸ ಮಾಡ್ಬೋದು, ಆದರೆ ಪಾತ್ರೆ ತೊಳೆಯೋದು ಅಂದರೆ ನನಗೆ ಯಾಕೋ ಒಂಥರ ಅನಿಸುತ್ತೆ. ನಿಮಗೂ ಈ ಥರನೇನಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಇವತ್ತಿನ ಬ್ರೇಕ್ಫಾಸ್ಟು ತುಂಬ ಅಂದರೆ ತುಂಬ ಸಾಫ್ಟಾಗಿ ಮತ್ತು ಸ್ಮೂತಾಗಿರುವಂತಹ ಇಡ್ಲಿ, ಚಟ್ನಿ, ಸಾಂಬಾರು. ಸೊ ನನ್ನ ಮಗಳೂ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಳ್ತಾ ಇದ್ದಾಳೆ. ನೋಡಿ ಎಷ್ಟು ಚೆನ್ನಾಗಿ ಟಿ ವಿ ಹಾಕ್ಕೊಂಡು ಕೂತ್ಕೊಂಡು ಟಿಫಿನ್ ಮಾಡ್ತಿದ್ದಾಳೆ ಅಂತೇಳ್ಬಿಟ್ಟು. ಇನ್ನು ನಾನು ಫಸ್ಟಿಗೆ ಹೇಳಿದ್ವಲ್ಲ, ನಿನ್ನೆ ವಿದ್ಯಾ ಬರ್ತ್ಡೇಗೆ ಹೋಗಿದ್ವಿ ಅಂತೇಳ್ಬಿಟ್ಟು. ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು, ಹೇಗೆ ಹೋಗ್ಬೇಕಪ್ಪ ಅಂತ ಯೋಚನೆ ಮಾಡ್ತಿದ್ವಿ. ಶ್ರೀ ಅವರು ಬಂದುಬಿಟ್ಟು ನನ್ನ ಕರ್ಕೊಂಡೋಗಿ ಮತ್ತು ಡ್ರಾಪ್ ಮಾಡಿದ್ರು ವಿದ್ಯಾ ಅವ್ರ ಮನೆಯವ್ರಿಗೂ. ಹಾಗೆ ಹೋಗಿ ವಿದ್ಯಾ ಅವ್ರಿಗೆ ವಿಶ್ ಮಾಡಿ ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡಿಕೊಂಡು ಬಂದ್ವಿ. ವಿದ್ಯಾಗೆ ಎಷ್ಟು ಖುಷಿ ಆಗ್ತಿದೆಯೋ ಏನೋ ಗೊತ್ತಿಲ್ಲ, ಬಟ್ ನನ್ನ ಮಗಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ಎಲ್ಲರ ಬರ್ತ್ಡೇದಲ್ಲೂ ಇದೇ ಥರ ಎಂಜಾಯ್ ಮಾಡ್ತಾಳೆ ಅವಳು. ನನಗಿದೊಂದು ಭಾಳ ಇಷ್ಟ ನನ್ನ ಮಗಳಲ್ಲಿ. ಇನ್ನೂ ಒಬ್ಬರು ನನ್ನ ಹತ್ರ ಅಂದಿದ್ರು, ಅಂದರೆ ಯಾರು ಅಂತ ನಾನು ಮೆನ್ಷನ್ ಮಾಡೋಕ್ಕೆ ಹೋಗಲ್ಲ, ಇವಾಗೂ ಅಲ್ಲ, ತುಂಬ ದಿನಗಳಾಗಿತ್ತು. ಈ ಬರ್ಡೇ ಮಾಡಿ ಕೇಕೆಲ್ಲ ಕಟ್ ಮಾಡಿಸಿ ಆಡಂಬರ ಮಾಡೋ ಬದಲಿಗೆ ಆ ಮಕ್ಕಳ ಹೆಸರಲ್ಲಿ ಏನಾದರೂ ಸೇವಿಂಗ್ಸ್ ಮಾಡಿಸ್ಬೋದಲ್ಲ ಅಂತ ಅಂದಿದ್ರು. ಬಟ್ ಸೇವಿಂಗ್ಸ್ ಮಾಡೋದು ಮಾಡಬೇಕು, ಅದೇ ರೀತಿ ನಮ್ಮ ಮಕ್ಕಳ ಖುಷಿಗೆ ನಾವೇನು ಮಾಡಬೇಕು ಅನ್ನೋದು ನಮಗೆ ಗೊತ್ತಿರುತ್ತೆ ಅಲ್ವಾ. ಮಕ್ಕಳಿಗೆ ಸೇವಿಂಗ್ಸ್ ಅಂದರೆ ಏನು, ಹಣ ಕೂಡಿಟ್ಕೋಬೇಕು, ಮುಂದೆ ಯೂಸ್ ಆಗುತ್ತೆ ಅನ್ನೋ ಅಷ್ಟು ಮೆಚ್ಯೂರ್ಡ್ ಮೈಂಡ್ ಇರೋದಿಲ್ಲ. ಆದರೆ ಒಂದು ಕೇಕ್ ತಂದುಬಿಟ್ಟು ಈ ರೀತಿಯಾಗಿ ಎಲ್ಲ ಸೆಲೆಬ್ರೇಟ್ ಮಾಡೋದ್ರಿಂದ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಹಂಗಂತ ಹೇಳ್ಬಿಟ್ಟು ಅವರ ಫ್ಯೂಚರ್ ಬಗ್ಗೆ ಏನು ಯೋಚನೆ ಮಾಡೋದಿಲ್ಲ ಅಂತ ಅಲ್ಲ, ಹಾಗೆ ಅವ್ರ ಫ್ಯೂಚರು ಚೆನ್ನಾಗಿರಬೇಕು, ಅದೇ ರೀತಿ ಫ್ಯೂಚರ್ನ ಯೋಚನೆ ಮಾಡ್ಕೊಳ್ತಾ ಈಗಿನ ಅವರ ಸಣ್ಣ ಪುಟ್ಟ ಎಂಜಾಯ್ಮೆಂಟ್ಗಳನ್ನು ದೂರ ಮಾಡೋದು ಯಾವುದು ಸರಿ ಅಲ್ವಾ. ಸೊ ಹಂಗಾಗಿ ನನ್ನ ಅನಿಸಿಕೆ ಮಾತುಗಳನ್ನಷ್ಟೇ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮಕ್ಕಳಿಗೆ ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಮಗಿಂತೂ ಚೆನ್ನಾಗಿ ಯಾರಿಗೂ ಗೊತ್ತಿರೋದಿಲ್ಲ. ನಮ್ಮ ಮಕ್ಕಳ ಭವಿಷ್ಯ ನಮ್ಮ ಕೈಯಲ್ಲೇ ಇರುತ್ತೆ. ಸೊ ನಮ್ಮ ಮಕ್ಕಳ ಭವಿಷ್ಯ ಹೇಗಿರಬೇಕು, ಯಾವ ರೀತಿ ರೂಪಿಸ್ಕೋಬೇಕು ಅನ್ನೋದು ನಮಗೆ ತಂದೆ ತಾಯಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದು ಇನ್ನೊಬ್ಬರಿಂದ ಹಿಡಿಸ್ಕೋಬೇಕಾಗಿರುವಂತಹ ಅಗತ್ಯ ಇಲ್ಲ ಅನ್ನೋದು ನನ್ನ ಮನದಾಳಿನ ಮಾತು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.